ಮೂಲೆಗೆ ನೋಡಿದ್ರು ಮಸ್ತ್ ಹುಡುಗಿನೇ ಕಾಣಿಸ್ತಾ ಇದ್ಲು. ಹೌದು, ಈ ಬಾರಿಯ ಬೆಸ್ಟ್ ಇಂಡಿಯಾ ಜ್ಯುವೆಲರಿ ಶೋನ ರಾಯಭಾರಿಯಾಗಿರುವ ರವೀನಾ ಟಂಡನ್ ಎಕ್ಸಿಬಿಷನ್ಗೆ ಚಾಲನೆ ಕೊಟ್ಟು ಪ್ರಮೋಷನ್ ಕೂಡ ಮಾಡಿದ್ರು. ತ್ರಿಪುರವಾಸಿನಿಯಲ್ಲಿ ನಡೆಯುತ್ತಿರೋ ಬೆಸ್ಟ್ ಇಂಡಿಯಾ ಜ್ಯುವೆಲರಿ ಶೋನಲ್ಲಿ ಬಾಲಿವುಡ್ ನಟಿ ರವೀನಾ ಟಂಡನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಶೋ ಉದ್ಘಾಟಿಸಿ ಜ್ಯುವೆಲರಿ ಶಾಪ್ಗೆ ಭೇಟಿ ನೀಡಿದ್ರು. ಬಗೆ ಬಗೆಯ ವಿನ್ಯಾಸಗಳ ಆಭರಣಗಳನ್ನ ವೀಕ್ಷಿಸಿದ್ರು. ಕಳೆದ ಬಾರಿ ರಮ್ಯಾ ರಾಯಭಾರಿಯಾಗಿದ್ರು. BIGSನ 2ನೇ ಆವೃತ್ತಿಯ ರಾಯಭಾರಿಯಾಗಿರೋದಕ್ಕೆ ನನಗೆ ಖುಷಿಯಾಗಿದೆ. ಎಕ್ಸಿಬಿಷನ್ ತುಂಬಾ ಇಷ್ಟವಾಗಿದೆ ಅಂದ್ರು. Happy to be here. I mean, what better way to spend an afternoon rather than be, completely surrounded by jewelry. I think it's a dream for any woman to have the best of India's jewelry and jewelry makers under one roof. ಈ ಎಕ್ಸಿಬಿಷನ್ ನಲ್ಲಿ 100ಕ್ಕೂ ಹೆಚ್ಚು ಪ್ರಸಿದ್ಧ ಆಭರಣ ಮಾರಾಟಗಾರರು ಭಾಗವಹಿಸಿದ್ದಾರೆ. ಒಂದೇ ಕಡೆ ಎಲ್ಲ ಬಗೆಯ ಆಭರಣಗಳು ಸಿಗೋದ್ರಿಂದ ಬಹಳಷ್ಟು ಜನ ಇಲ್ಲಿಗೆ ಬರ್ತಿದ್ದಾರೆ. ಇಲ್ಲಿ ಸೌತ್ ಇಂಡಿಯನ್ ಜ್ಯುವೆಲ್ರಿ ಇದೆ, ಮತ್ತೆ ಡೈಮಂಡ್ ಜ್ಯುವೆಲ್ರಿ ಇದೆ, ಎಲ್ಲ ಟೈಪ್ ಜ್ಯುವೆಲ್ರಿ ಇದೆ. ಮದುಮಗಳಿಗೆ ಬೇಕಾಗಿರುವ ಜ್ಯುವೆಲ್ರಿನೂ ಇದೆ. ಸೊ ನೋಡ್ಬೇಕು ಏನ್ ತಗೊಳ್ತೀನಿ ಅಂತ. ಅಟ್ ಲಾಸ್ಟ್ ಕೀರ್ತಿಲಾಲ್ ಒಂದು ಡೈಮಂಡ್ಸ್, ಗೋಲ್ಡ್ ಜ್ಯುವೆಲ್ರಿ, ಟಿಪಿಕಲ್ ಸೌತ್ ಇಂಡಿಯನ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ, ಮಾಡರ್ನ್ ಕಂಟೆಂಪ್ರರಿ ಜ್ಯುವೆಲ್ರಿ ಇದೆ. ಸೊ ಕಸ್ಟಮರ್ಸ್ಗೆ ಇದು ಒಂದು ಹ್ಯೂಜ್ ಪ್ಲಾಟ್ಫಾರ್ಮ್. ಎಲ್ಲ ಡಿಸೈನ್ ಏನೇನು ಡಿಸೈನ್ ಬೇಕೋ ಆ ಡಿಸೈನ್ ಸಿಕ್ಕತ್ತೆ ಇಲ್ಲಿ. ಇನ್ನೇನು ಅಕ್ಷಯ ತೃತೀಯ ಹತ್ತಿರ ಬರ್ತಿರೋದ್ರಿಂದ ಬಂಗಾರ ಕೊಳ್ಳೋಕೆ ಜನ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥವರಿಗೆ BIGS ಒಳ್ಳೆ ಅವಕಾಶ ಕಲ್ಪಿಸಿದೆ. ತನುಜಾ, ಜನಶ್ರೀ ನ್ಯೂಸ್, ಬೆಂಗಳೂರು.